ಬೇರೆ ಭಾಷೆಯಿಂದ ಕನ್ನಡಕ್ಕೆ ರಿಮೇಕ್ ಆದ ಸಿನಿಮಾಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಆದರೆ ಕನ್ನಡ ಭಾಷೆಯಿಂದ ಬೇರೆ ಭಾಷೆಗೆ ರಿಮೇಕ್ ಆದ ಚಿತ್ರಗಳ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ, ಈ ಪಟ್ಟಿನ ಒಮ್ಮೆ ನೋಡಿ. ಸಿಕ್ಸ್ ಮೈನಸ್ 5 = 2 ಚಿತ್ರ 2013ರಲ್ಲಿ ರಿಲೀಸ್ ಆಯಿತು. ಈ ಚಿತ್ರವನ್ನು ಹಿಂದಿಯಲ್ಲಿ 6 - 5 = 2 ಎಂಬ ಅದೇ ಟೈಟಲ್ನಲ್ಲಿ 2014ರಲ್ಲಿ ರಿಲೀಸ್ ಮಾಡಿದರು. ಚಾರ್ಮಿನಾರ್ ಚಿತ್ರ 2013ರಲ್ಲಿ ತೆರೆ ಕಾಣಿತು. ಈ ಚಿತ್ರವನ್ನು ಆರ್ ಚಂದ್ರು ಅವರು ನಿರ್ದೇಶಿಸಿದರು. ಅವರೇ ಈ ಚಿತ್ರವನ್ನು ತೆಲುಗಿನಲ್ಲಿ ಕೃಷ್ಣಮ್ಮ ಕಲಿಪಿಂದಿ ಇದ್ದರನಿ ಎಂಬ ಟೈಟಲ್ನಲ್ಲಿ 2015ರಲ್ಲಿ ರಿಲೀಸ್ ಆಯಿತು. ಉಳಿದವರು ಕಂಡಂತೆ ಚಿತ್ರ 2014ರಲ್ಲಿ ತೆರೆ ಕಾಣಿತು. ಈ ಚಿತ್ರವನ್ನು ರಕ್ಷಿತ್ ಶೆಟ್ಟಿ ಅವರು ನಿರ್ದೇಶಿಸಿದರು. ಈಗ ಇದೇ ಚಿತ್ರ ತಮಿಳಿನಲ್ಲಿ ರಿಚ್ಚಿ ಎಂದು 2017ರಲ್ಲಿ ತೆರೆ ಕಾಣಲಿದೆ. ಶಿವಲಿಂಗ ಚಿತ್ರ 2016 ಇಸ್ವಿಯಲ್ಲಿ ತೆರೆ ಕಾಣಿತು. ಈ ಚಿತ್ರವನ್ನು ಪಿ ವಾಸು ಅವರು ನಿರ್ದೇಶನ ಮಾಡಿದರು. ಅವರೇ ಈ ಚಿತ್ರವನ್ನು ತಮಿಳಿನಲ್ಲಿ ಶಿವಲಿಂಗ ಎಂಬ ಟೈಟಲ್ನಲ್ಲಿ 2017ರಲ್ಲಿ ಬಿಡುಗಡೆ ಮಾಡಿದರು. 2016ರಲ್ಲಿ ತೆರೆಕಂಡ ಚಿತ್ರ ಯೂಟರ್ನ್. ಈ ಚಿತ್ರವನ್ನು ಪವನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದರು. ಇದೇ ಚಿತ್ರ ಮಲಯಾಳಂನಲ್ಲಿ ಕೇರ್ಫುಲ್ ಎಂದು 2017ರಲ್ಲಿ ತೆರೆ ಕಾಣಿತು. 2013ರಲ್ಲಿ ತೆರೆಕಂಡ ಚಿತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಈ ಚಿತ್ರವನ್ನು ಸುನಿ ಅವರು ಡೈರೆಕ್ಟ್ ಮಾಡಿದರು. ಈ ಚಿತ್ರ ಈಗ ತೆಲುಗಿನಲ್ಲಿ ಇದಿ ನಾ ಲವ್ ಸ್ಟೋರಿ ಎಂದು ತೆರೆ ಕಾಣಲಿದೆ. 2013ರಲ್ಲಿ ತೆರೆಕಂಡ ಚಿತ್ರ ಲೂಸಿಯಾ. ಈ ಚಿತ್ರವನ್ನು ಪವನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದರು. ಇದೇ ಚಿತ್ರ ತಮಿಳಿನಲ್ಲಿ ಎನುಕುಳ್ ಒರುವನ್ ಎಂದು 2015ರಲ್ಲಿ ತೆರೆ ಕಂಡಿದೆ. 2005ರಲ್ಲಿ ತೆರೆಕಂಡ ಚಿತ್ರ ಜೋಗಿ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ನಟಿಸಿದ್ದಾರೆ. ಇದೇ ಚಿತ್ರ ತಮಿಳಿನಲ್ಲಿ ಪರಟೆ ಎಂಗಿರ ಅಳಗ ಸುಂದರಂ ಎಂದು 2007ರಲ್ಲಿ ತೆರೆ ಕಂಡಿತು. ಅದೇ ವರ್ಷದಲ್ಲಿ ಯೋಗಿ ಎಂದು ತೆಲುಗಿನಲ್ಲಿ ತೆರೆ ಕಂಡಿತು. 2006ರಲ್ಲಿ ತೆರೆಕಂಡ ಚಿತ್ರ ಮುಂಗಾರು ಮಳೆ. ಈ ಚಿತ್ರವನ್ನು ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿದರು. ಇದೇ ಚಿತ್ರ 2008ರಲ್ಲಿ ವಾನ ಎಂದು ತೆಲುಗಿನಲ್ಲಿ ತೆರೆ ಕಂಡಿತು. ಸಾವಿರದ 1995ರಲ್ಲಿ ತೆರೆ ಕಂಡ ಚಿತ್ರ ಓಂ. ಈ ಚಿತ್ರವನ್ನು ಉಪೇಂದ್ರರವರು ಡೈರೆಕ್ಟ್ ಮಾಡಿದರು. ಅವರ ನಿರ್ದೇಶನದಲ್ಲಿಯೇ 1997ರಲ್ಲಿ ಓಂಕಾರಂ ಎಂದು ತೆಲುಗಿನಲ್ಲಿ ತೆರೆ ಕಂಡಿತು. ನೀವು ನೋಡಿದ ಈ ವಿಡಿಯೋದಲ್ಲಿ ಯಾವುದಾದರೂ ಸಿನಿಮಾದ ಹೆಸರು ಬಿಟ್ಟು ಹೋಗಿದ್ದರೆ ಕಮೆಂಟ್ ಮಾಡಿ.